ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಹಾಕೋದು ತುಂಬ ಲೇಟಾಗಿತ್ತು ಫ್ರೆಂಡ್ಸ್, ಆದರೆ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಅಗ್ನಿಸಾಕ್ಷಿ ಭಾಗ 28. ಅಕ್ಕನ ಹತ್ತಿರ ಇದ್ದಾಗ ಕಡ್ಡಿಯಲ್ಲಿದ್ದರೂ ನಿನ್ನಲ್ಲಿ ಏನೋ ತಿಳಿಯದ ಆಕರ್ಷಣೆ ಇತ್ತು. ಆದರೆ ಈಗ ಹಣ್ಣಿನಂತೆ ನಿಗಿನಿಗಿಸುತ್ತಾ ಇನ್ನೂ ಚೆನ್ನಾಗಿದ್ದೀಯ. ನಿನ್ನನ್ನು ನೋಡುತ್ತಿದ್ದರೆ ಈಗಲೇ ನಿನ್ನನ್ನು ಎತ್ತಿಕೊಂಡು ಹೋಗಬೇಕು ಅನ್ನಿಸುತ್ತಿದೆ ಎಂದು ಕಾಮ ತುಂಬಿದ ಕಣ್ಣುಗಳೊಂದಿಗೆ ಮೈ ತುಂಬಿಕೊಂಡಿರುವ ಗಾನವಿಯನ್ನು ಸೀರೆಯಲ್ಲಿ ಹೊಸದಾಗಿ ನೋಡುತ್ತಿದ್ದ. ಸ್ಕೈ ಬ್ಲೂ ಬಣ್ಣದ ಸೀರೆಯಲ್ಲಿ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಮೈತುಂಬ ಸೀರೆಯಿಂದ ಜಡೆಯೊಂದಿಗೆ ಗಾಳಿಗೆ ಮುಂದಿನ ಕೂದಲು ಮುಖದ ಮೇಲೆ ಬೀಳುತ್ತಿದ್ದರೆ ಅದನ್ನು ಒಂದು ಕೈಯಿಂದ ಸರಿಪಡಿಸಿಕೊಳ್ಳುತ್ತಾ ಮದುವೆಗಿಂತಲೂ ತುಂಬ ಸುಂದರವಾಗಿ ಕಾಣುತ್ತಿರುವ ಗಾನವಿಯ ಕಡೆಗೆ ಕಣ್ಣು ಮಿಟುಕಿಸದೆ ತಿಂದು ಬಿಡುವಂತೆ ನೋಡುತ್ತಾ ಇನ್ನೂ ತಡೆಯಲಾರದೆ ಅವಳ ಹತ್ತಿರ ಹೋಗಬೇಕೆಂದುಕೊಳ್ಳುತ್ತಾನೆ ಅಜಯ್. ಗಾನವಿ ಸ್ವಲ್ಪ ದೂರದಲ್ಲಿ ಪಕ್ಕಕ್ಕೆ ಇರುವುದರಿಂದ ಅಜಯ್ ಅವಳಿಗೆ ಕಾಣಿಸುವುದಿಲ್ಲ. ಆದರೆ ಅಜಯ್ಗೆ ಮಾತ್ರ ಗಾನವಿಯ ರೂಪ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತಿರುತ್ತದೆ. ಎಂದೂ ತಿಳಿಯದ ಸಿಟಿ ಕಲ್ಚರ್ನಲ್ಲಿ ಇತ್ತ ಅತ್ತ ವೇಗವಾಗಿ ಹೋಗುತ್ತಿರುವ ವಾಹನಗಳನ್ನು ವಿಚಿತ್ರವಾಗಿ ನೋಡುತ್ತಾ ಜೀನ್ಸ್ ಮಿಡ್ಡೀಸ್ ಮೊಣಕಾಲಿನ ಮೇಲಕ್ಕೆ ಬಟ್ಟೆ ಹಾಕಿಕೊಂಡು ಲೂಸ್ ಏರ್ ಬಿಟ್ಟುಕೊಂಡು ಹುಡುಗಿಯರು ಅತ್ತ ಇತ್ತ ತಿರುಗುತ್ತಿದ್ದರೆ ಗಾನವಿ ಅವರನ್ನು ನೋಡುತ್ತಾ ಹುಡುಗಿಯರಾಗಿ ಇಂಥ ಬಟ್ಟೆ ಹಾಕಿಕೊಂಡಿದ್ದಾರಲ್ಲ ಎಂದುಕೊಳ್ಳುತ್ತಾ ಅವರನ್ನು ನೋಡುತ್ತಾ ತನ್ನನ್ನು ತಾನು ನೋಡಿಕೊಂಡ ಗಾನವಿಗೆ ತಾನು ಒಬ್ಬಳೇ ಅಲ್ಲಿ ಹಾಗೆ ಸೀರೆಯಲ್ಲಿ ಕಾಣುತ್ತಿದ್ದರೆ ಎಲ್ಲರೂ ತನ್ನ ಕಡೆಗೆ ನೋಡುತ್ತಿದ್ದಾರೆ ಎಂದು ಅನ್ನಿಸುತ್ತದೆ. ಸ್ವಲ್ಪ ಭಯವಾಗುತ್ತಿದ್ದರೂ ಕಲ್ಪ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡು ಅವಳು ಈಗಲೇ ಬರುತ್ತಾಳೆ ಎಂದು ಧೈರ್ಯ ತಂದುಕೊಂಡು ಅಲ್ಲಿಯೇ ನಿಲ್ಲುತ್ತಾಳೆ ಗಾನವಿ. ಕ್ಷಣ ಕೂಡ ರಸ್ತೆ ಖಾಲಿ ಇಲ್ಲದೆ ತನ್ನ ಮುಂದಿನಿಂದಲೇ ಹೋಗುತ್ತಿರುವ ವಾಹನಗಳನ್ನು ಅಚ್ಚರಿಯಿಂದ ನೋಡುತ್ತಾ ಕಣ್ಣ ಮುಂದೆಯೇ ಕಾಣುತ್ತಿರುವ ಎತ್ತರವಾದ ಬಿಲ್ಡಿಂಗ್ಗಳನ್ನು ಮಾಲ್ಗಳನ್ನು ನೋಡುತ್ತಾ ಇರುತ್ತಾಳೆ ಗಾನವಿ. ಒಬ್ಬರಿಗೊಬ್ಬರಿಗೆ ಸಂಬಂಧವಿಲ್ಲದೆ ಅವರವರ ಇಷ್ಟದಂತೆ ಅವರು ಹೋಗುತ್ತಿರುವ ರೀತಿಯನ್ನು ನೋಡುತ್ತಾ ಸಿಟಿಯಲ್ಲಿ ಯಾರು ಯಾರನ್ನು ಹೀಗೆ ಗಮನಿಸಲ್ವಾ ಎಂದುಕೊಳ್ಳುತ್ತಾಳೆ. ಅಲ್ಲೇ ನಿಂತಿದ್ದ ಗಾನವಿಯನ್ನು ನೋಡುತ್ತಾ ಇನ್ನೂ ತಡೆಯಲಾಗದೆ ಶಾಂಭವಿ ಮಾತನ್ನು ಲೆಕ್ಕಿಸದೆ ಗಾನವಿಯ ಹತ್ತಿರ ಹೋಗಿ ಒಂದು ಸಲ ಅವಳನ್ನು ಭೇಟಿಯಾಗಿ ಮಾತನಾಡಬೇಕು ಅಂದುಕೊಳ್ಳುತ್ತಾನೆ ಅಜಯ್. ಅಂದುಕೊಂಡಿದ್ದೇ ತಡ ಅಲ್ಲಿಂದ ಗಾನವಿಯ ಹತ್ತಿರ ಹೊರಡುತ್ತಾನೆ. ಗಾನವಿಯ ಹತ್ತಿರ ತಲುಪುವಷ್ಟರಲ್ಲೇ ಕಲ್ಪ ಅಲ್ಲಿಗೆ ಬಂದು ಅತ್ತಿಗೆ ಬನ್ನಿ ಒಳಗೆ ಹೋಗೋಣ ಎನ್ನುತ್ತಾ ಗಾನವಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾಳೆ. ಗಾನವಿಯ ಪಕ್ಕದಲ್ಲಿ ಕಲ್ಪಾಳನ್ನು ನೋಡಿದ ಅಜಯ್ ಒಂದು ಕ್ಷಣ ಅಲ್ಲಿಯೇ ನಿಂತು ಬಿಡುತ್ತಾನೆ. ಈ ಹುಡುಗಿ ಯಾರು? ಗಾನವಿಯ ಜೊತೆ ಯಾಕಿದ್ದಾಳೆ? ನೋಡಲು ಈ ಹುಡುಗಿ ಕೂಡ ದೊರೆ ಸೀಬೆಹಣ್ಣಿನಂತೆ ಚೆನ್ನಾಗಿದ್ದಾಳೆ ಎಂದುಕೊಳ್ಳುತ್ತಾ ಅವರಿಬ್ಬರಿಗೂ ಕಾಣದಂತೆ ದೂರದಿಂದಲೇ ಫಾಲೋ ಮಾಡುತ್ತಾನೆ. ಕಲ್ಪಾಳ ಜೊತೆ ಒಳಗೆ ಹೋದ ಗಾನವಿ ಒಳಗೆ ಇರುವ ಎಲ್ಲ ಫ್ಲೋರ್ಗಳನ್ನು ಎಲ್ಲ ಅಂಗಡಿಗಳನ್ನು ಒಮ್ಮೆಗೆ ನೋಡುತ್ತಾ ಆಶ್ಚರ್ಯದಿಂದ ಬಾಯಿ ತೆರೆಯುತ್ತಾಳೆ. ಗಾನವಿಯ ಆಶ್ಚರ್ಯವನ್ನು ಗಮನಿಸಿದ ಕಲ್ಪ, ಏನು ಅತ್ತಿಗೆ ಹಾಗೆ ನೋಡ್ತಾ ಇದ್ದೀರಾ ಎನ್ನುತ್ತಿರಲು, ಇಲ್ಲಿ ಇಷ್ಟು ದೊಡ್ಡ ಅಂಗಡಿಗಳು ಇರುತ್ತವೆಯೇ ಎನ್ನುತ್ತಾ ಬಟ್ಟೆ ಅಂಗಡಿಗಳೇ ಅಲ್ಲದೆ ಕಾಸ್ಮೆಟಿಕ್ಸ್, ಗಿಫ್ಟ್ ಆರ್ಟಿಕಲ್ಸ್, ಫುಡ್ ಕೋರ್ಟ್ಸ್, ಗೇಮ್ಸ್ ಝೋನ್ ಹೀಗೆ ಎಲ್ಲ ತರಹದ ಐಟಮ್ಸ್ ಒಂದೇ ಕಡೆ ಇರುವುದನ್ನು ಆಶ್ಚರ್ಯವಾಗಿ ನೋಡುತ್ತಾ ಅವುಗಳನ್ನೇ ನೋಡುತ್ತಾ ನಿಂತು ಬಿಡುತ್ತಾಳೆ ಗಾನವಿ. ಅತ್ತಿಗೆ ಅತ್ತಿಗೆ ಎಂದು ಅವಳನ್ನು ಕರೆಯುತ್ತಿದ್ದರೆ ಆ ಎನ್ನುತ್ತಾ ಮತ್ತೆ ಕಲ್ಪ ಕಡೆ ತಿರುಗುತ್ತಾಳೆ ಗಾನವಿ. ನಾವು ಹೋಗಬೇಕಾದದ್ದು ಆ ಕಡೆ ಅತ್ತಿಗೆ, ನಮ್ಮ ಶಾಪಿಂಗ್ ಆ ಕಡೆ ಮಾಡಬೇಕು ಎಂದು ಅಲ್ಲಿರುವ ಬಟ್ಟೆ ಅಂಗಡಿಗೆ ಹೋಗುತ್ತಾರೆ. ಕಲ್ಪಾಗೆ ಟ್ರೆಡಿಷನಲ್ ವೇರ್ ಬೇಕಾಗಿರುವುದರಿಂದ ಆ ಸೆಕ್ಷನ್ ಕಡೆ ಹೋಗಿ ಲೆಹಂಗಾ ತೋರಿಸುವಂತೆ ಕೇಳುತ್ತಾಳೆ ಅಲ್ಲಿನ ಸೇಲ್ಸ್ ಗರ್ಲ್ ಬಳಿ. ಸೇಲ್ಸ್ ಗರ್ಲ್ ಅಲ್ಲಿರುವ ಡಿಸೈನರ್ ಲೆಹಂಗಾಗಳನ್ನು ಒಂದೊಂದಾಗಿ ಓಪನ್ ಮಾಡಿ ತೋರಿಸುತ್ತಿದ್ದರೆ ಕಣ್ಣು ಕೊರೈಸುವಂತೆ ಒಂದೊಂದು ಮೀರಿ
ಒಂದನ್ನು ಮೀರಿ ಇನ್ನೊಂದಿರುವ ಡಿಸೈನ್ಸ್ ನೋಡುತ್ತಾ ಅಂಥವುಗಳನ್ನು ಮುಂಚೆ ಎಂದೂ ನೋಡದೇ ಇರುವುದರಿಂದ ಹಾಗೆ ನೋಡುತ್ತಾ ಇರುತ್ತಾಳೆ ಗಾನವಿ. ಗಾನವಿಯನ್ನು ನೋಡುತ್ತಿದ್ದ ಕಲ್ಪ, ಹೇಗಿದೆ ಅತ್ತಿಗೆ ಎಂದು ಕೇಳುತ್ತಿದ್ದರೆ, ತುಂಬ ಚೆನ್ನಾಗಿವೆ ಕಲ್ಪ, ಒಂದನ್ನು ಮೀರಿ ಇನ್ನೊಂದು ಇವೆ ಎಂದು ಹೇಳುತ್ತಿದ್ದರೆ, ಇವುಗಳಲ್ಲಿ ನನಗೆ ಯಾವುದು ಚೆನ್ನಾಗಿರುತ್ತೆ ಸೆಲೆಕ್ಟ್ ಮಾಡಿ ಅತ್ತಿಗೆ ಅನ್ನುತ್ತಾಳೆ ಕಲ್ಪ. ಎಲ್ಲ ಚೆನ್ನಾಗಿವೆ ಕಲ್ಪ, ಆದರೆ ನಿನಗೆ ಇದು ಚೆನ್ನಾಗಿ ಕಾಣುತ್ತೆ ಎಂದು ಒಂದನ್ನು ಸೆಲೆಕ್ಟ್ ಮಾಡುತ್ತಾಳೆ ಗಾನವಿ. ವೈಟ್ ಕಲರ್ ಲೆಹೆಂಗಾ, ಮೇಲೆ ಪೂರ್ತಿಯಾಗಿ ಗೋಲ್ಡ್ ಎಂಬ್ರಾಯ್ಡರಿ ವರ್ಕ್ ಮಾಡಿ ಕುಂದನ್ಸ್ ಜೊತೆ ತುಂಬ ಚೆನ್ನಾಗಿರುತ್ತದೆ. ವಾವ್ ಅತ್ತಿಗೆ, ಈ ಲೆಹೆಂಗಾ ತುಂಬ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು ಎಂದು ಒಂದು ಸಲ ಇದನ್ನು ಟ್ರಯಲ್ ನೋಡುತ್ತೇನೆ ಎನ್ನುತ್ತಾ ಟ್ರಯಲ್ ರೂಮ್ ಕಡೆ ಹೋಗುತ್ತಿದ್ದರೆ, ಅದೇನಿದು ಕಲ್ಪ, ಇನ್ನೂ ಅದನ್ನು ನಾವು ಕೊಂಡುಕೊಂಡಿಲ್ಲ ಅಲ್ವಾ, ಆಗಲೇ ಹಾಕಿಕೊಂಡು ನೋಡುತ್ತೇನೆ ಎನ್ನುತ್ತಿದ್ದೀಯಲ್ಲ ಎಂದು ಕೇಳುತ್ತಾಳೆ. ಇದು ಶಾಪಿಂಗ್ ಮಾಲ್ ಅತ್ತಿಗೆ, ಇಲ್ಲಿ ನಾವು ನಮಗೆ ಇಷ್ಟವಾದದ್ದನ್ನು ಟ್ರಯಲ್ ಹಾಕಿ ನೋಡಿ ನಮಗೆ ಇಷ್ಟವಾದರೆ ಮಾತ್ರ ತೆಗೆದುಕೊಳ್ಳಬಹುದು, ಇಲ್ಲದಿದ್ದರೆ ಇಲ್ಲ ಎನ್ನುತ್ತಿದ್ದರೆ ಆಶ್ಚರ್ಯವಾಗಿ ನೋಡುತ್ತಾಳೆ ಗಾನವಿ. ಅವಳು ಯಾವಾಗಲೂ ತನ್ನ ಊರು ಬಿಟ್ಟು ಹೊರಗೆ ಬಂದವಳಲ್ಲ. ಏನೋ ಒಂದು ಎರಡು ಜೊತೆ ಬಟ್ಟೆಗಳು, ಅದು ಕೂಡ ಕಡಿಮೆ ಬೆಲೆಗೆ ಬಂದವು, ಇಲ್ಲದಿದ್ದರೆ ಆಫರ್ನಲ್ಲಿ ಬರುವವು ಬಿಟ್ಟರೆ ತನ್ನ ಚಿಕ್ಕಮ್ಮ ಯಾವಾಗಲೂ ಅವಳಿಗೆ ಒಳ್ಳೆ ಬಟ್ಟೆ ಕೊಡಿಸುತ್ತಿರಲಿಲ್ಲ. ಈ ದಿನ ಮಾಲ್ನಲ್ಲಿ ಎಲ್ಲ ಹೊಸ ಬಗೆಯ ಬಟ್ಟೆಗಳನ್ನು ನೋಡುತ್ತಿದ್ದರೆ, ಅದರಲ್ಲಿರುವ ತರಹೇವಾರಿ ವೆರೈಟಿಗಳನ್ನು ನೋಡುತ್ತಾ, ತನಗೆ ಹೊಲಿಗೆಯ ಮೇಲೆ ಸ್ವಲ್ಪ ತಿಳುವಳಿಕೆ ಇರುವುದರಿಂದ ಅವುಗಳ ಡಿಸೈನ್ಸ್, ಕಲರ್ಸ್ ಕಾಂಬಿನೇಷನ್ಗಳನ್ನು ಮನಸ್ಸಿನಲ್ಲಿ ಭದ್ರಪಡಿಸಿಕೊಳ್ಳುತ್ತಾಳೆ ಗಾನವಿ. ಹಾಗೆ ಅಲ್ಲಿರುವ ಅವುಗಳನ್ನೆಲ್ಲ ಗಮನಿಸುತ್ತಾ ಇರುತ್ತಾಳೆ. ಹಾಗೆ ಪಕ್ಕಕ್ಕೆ ನೋಡಿದ ಅವಳಿಗೆ ತನ್ನ ಮಾವ ಅಜಯ್ ಹಲ್ಲು ಕಿರಿಯುತ್ತಾ ತನ್ನನ್ನೇ ತಿಂದು ಬಿಡುವಂತೆ ನೋಡುತ್ತಾ ಕಾಣಿಸುತ್ತಾನೆ. ಒಂದೇ ಸಲ ಅಜಯ್ನ ರೂಪವನ್ನು ನೋಡಿದ ಗಾನವಿಗೆ ಮೈ ನಡುಗಿ ಭಯವಾದರೂ ಅವನು ಈಗ ಇಲ್ಲಿ ಏಕೆ ಇರುತ್ತಾನೆ ಎಂದು ಅಂದುಕೊಂಡು ಒಂದು ಸಲ ಕಣ್ಣು ಮುಚ್ಚಿಕೊಂಡು ತಲೆ ಕೊಡವಿ ಇನ್ನೊಂದು ಸಲ ಅತ್ತ ಕಡೆ ನೋಡಲು ಅಲ್ಲಿ ಯಾರೂ ಕಾಣಿಸುವುದಿಲ್ಲ. ಆದ್ದರಿಂದ ಉಸಿರು ಬಿಟ್ಟುಕೊಂಡು, ಇದೆಲ್ಲ ನನ್ನ ಭ್ರಮೆ, ಇಲ್ಲದಿದ್ದರೆ ಮಾವ ಇಲ್ಲಿ ಇರುವುದು ಹೇಗೆ ಅಂದುಕೊಳ್ಳುತ್ತಾ ಮತ್ತೆ ಅಲ್ಲಿ ಇರುವವುಗಳನ್ನು ಗಮನಿಸುತ್ತಾ ಇರುತ್ತಾಳೆ. ಹಾಗೆಯೇ ಎರಡು ಮೂರು ಸಲ ಅಜಯ್ ಕಾಣಿಸಿಕೊಂಡು ಮತ್ತೆ ತಕ್ಷಣ ತನಗೆ ಕಾಣಿಸದಂತೆ ಪಕ್ಕಕ್ಕೆ ಸರಿಯುವುದರಿಂದ ಗಾನವಿಗೆ ಭಯ ಹುಟ್ಟಿ ಹಣೆಯ ಮೇಲೆ ಬೆವರು ಇಳಿಯುತ್ತಿರುತ್ತದೆ. ಅತಿ ಕಷ್ಟದಿಂದ ತನ್ನ ಭಯವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಹಣೆಗೆ ಹಿಡಿದ ಬೆವರನ್ನು ಒರೆಸಿಕೊಳ್ಳುತ್ತಾಳೆ. ಗಾನವಿಯ ಟೆನ್ಷನ್ ಗಮನಿಸಿದ ಸೇಲ್ಸ್ ಗರ್ಲ್, ವಾಟ್ ಹ್ಯಾಪೆಂಡ್ ಮೇಡಮ್ ಎಂದು ಕೇಳುತ್ತಿದ್ದರೆ, ಏನಿಲ್ಲ ಎಂದು ಹೇಳುತ್ತಾ ವಾಟರ್ ಬೇಕೆಂದು ಕೇಳುತ್ತಾಳೆ. ಅದೇ ಫ್ಲೋರ್ನಲ್ಲಿರುವ ವಾಟರ್ ಕ್ಯಾನ್ ಕಡೆ ತೋರಿಸುತ್ತಾ, ಅಲ್ಲಿ ಇವೆ, ಈಗಲೇ ತರುತ್ತೇನೆ ಎನ್ನುತ್ತಿದ್ದರೆ, ಬೇಡ ನಾನೇ ಹೋಗುತ್ತೇನೆ ಎಂದು ತಾನೇ ಅಲ್ಲಿಂದ ಕದಲುತ್ತಾಳೆ ನೀರು ಕುಡಿಯಲು. ಏಕೆಂದರೆ ಆಗಲೇ ತನಗೆ ಅಲ್ಲಿಯೇ ಅಜಯ್ ಕಾಣಿಸಿದ್ದ. ಅದು ನಿಜವೋ ಅಲ್ಲವೋ ತಿಳಿದುಕೊಳ್ಳಬೇಕೆಂದು ಭಯದಿಂದಲೇ ಅಡಿಯಲ್ಲಿ ಅಡಿ ಇಡುತ್ತಾ ಅಲ್ಲಿಗೆ ತಲುಪಿ ಸುತ್ತಲೂ ಗಮನಿಸುತ್ತಾಳೆ ಗಾನವಿ. ಆದರೆ ಅಲ್ಲಿ ತನಗೆ ಯಾರೂ ಕಾಣಿಸದೇ ಇರುವುದರಿಂದ ನಿಟ್ಟುಸಿರು ಬಿಡುತ್ತಾಳೆ ಗಾನವಿ. ಅದೆಲ್ಲ ತನ್ನ ಭ್ರಮೆಯೇ ಅಂದುಕೊಂಡು ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ಮತ್ತೊಂದು ಸಲ ಸುತ್ತಲೂ ಗಮನಿಸುತ್ತಾ ಇರುತ್ತಾಳೆ. ಅದೇ ಮಾಲ್ನಲ್ಲಿ ಕೆಳಗಡೆ ರೆಸ್ಟೋರೆಂಟ್ನಲ್ಲಿ ಫಾರಿನ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿ ಇರುತ್ತಾರೆ ಆದಿ ಮತ್ತು ದೀಪಕ್. ಆ ಬಂದವರಲ್ಲಿ ಇಬ್ಬರು ಹುಡುಗರು ಇದ್ದರೆ ಒಬ್ಬ ಹುಡುಗಿ ಇರುತ್ತಾಳೆ. ತುಂಬ ಸ್ಟೈಲಿಶ್ ಆಗಿ ಮೊಣಕಾಲಿನವರೆಗೂ ಇರುವ ಫಾರ್ಮಲ್ಸ್ನಲ್ಲಿ ಬಂದ ಅವಳು ಆದಿಯನ್ನು ನೋಡಿದ ಕೂಡಲೇ ಆತನ ಅಂದಕ್ಕೆ ಫ್ಲಾಟ್ ಆಗಿಬಿಡುತ್ತಾಳೆ. ಒಳ್ಳೆಯ ಹೈಟ್ ಜೊತೆ ಒತ್ತಾದ ಸಿಲ್ಕಿ ಹೇರ್, ಬ್ಲೂ ಕಲರ್ ಸೂಟ್ನಲ್ಲಿ ತುಂಬಿದ ವಿಗ್ರಹದಂತೆ ರಾಯಲ್ ಆಗಿ ನಡೆದು ಬರುತ್ತಿರುವ ಆದಿಯನ್ನು ನೋಡಿ, ವಾವ್ ಸೋ ಹ್ಯಾಂಡ್ಸಮ್ ಎಂದು ಜೊಲ್ಲು ಸುರಿಸುತ್ತಾಳೆ. ಆ ಹುಡುಗಿ ಬಂದಾಗಿನಿಂದ ಪ್ರಾಜೆಕ್ಟ್ ಬಗ್ಗೆ ಅವರು ಮಾತನಾಡುತ್ತಿದ್ದರೆ ಅದ್ಯಾವುದನ್ನು ಗಮನಿಸದೆ ಆದಿ ಕಡೆಯೇ ತಿಂದು ಬಿಡುವಂತೆ ನೋಡುತ್ತಾ ಆದಿಯ ಅಟೆನ್ಷನ್ಗಾಗಿ ತುಂಬ ಕಷ್ಟಪಡುತ್ತಾ ಇರುತ್ತಾಳೆ. ಆದರೆ ಆದಿ ಅವಳ ನೋಟವನ್ನು ಗಮನಿಸಿದರೂ ಏನು ತಿಳಿಯದವನಂತೆಯೇ ಇದ್ದು
ಉಳಿದ ಇಬ್ಬರಿಗೂ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡುತ್ತಾನೆ. ಆದಿ ಎಷ್ಟಕ್ಕೂ ತನ್ನ ಕಡೆ ನೋಡದೆ ತನ್ನ ಎಕ್ಸ್ಪ್ಲನೇಷನ್ನಲ್ಲಿ ಮುಳುಗಿ ಹೋಗಿರುವುದರಿಂದ ಟೇಬಲ್ ಕೆಳಗಿನಿಂದ ತನ್ನ ಕಾಲಿನಿಂದ ಆದಿಯ ಕಾಲನ್ನು ತಾಕಬೇಕು ಎಂದುಕೊಳ್ಳುತ್ತಾಳೆ. ಆದರೆ ಆದಿ ಅವಳಿಗೆ ಆ ಚಾನ್ಸ್ ಕೊಡದೆ ತನ್ನ ಕಾಲನ್ನು ಅತ್ತ ಪಕ್ಕಕ್ಕೆ ಸರಿಸುತ್ತಾನೆ. ಅದು ಕುದುರದೆ ಹೋದಾಗ ತನ್ನ ಪಕ್ಕದಲ್ಲೇ ಇರುವ ಆದಿಯ ತೊಡೆಯ ಮೇಲೆ ಕೈ ಹಾಕಲು ಅಂದುಕೊಳ್ಳುತ್ತಾಳೆ. ಆದಿಯ ತೊಡೆಯ ಮೇಲೆ ಕೈ ಹಾಕಬೇಕು ಅಂದುಕೊಳ್ಳುತ್ತಾಳೆ. ಅವಳ ಉದ್ದೇಶವನ್ನು ಮುಂಚೆಯೇ ಕಂಡುಹಿಡಿದ ಆದಿ ಕೋಪದಿಂದ ಒಂದೇ ಒಂದು ನೋಟ ನೋಡುತ್ತಾನೆ. ಆದಿಯ ನೋಟದ ತೀವ್ರತೆಗೆ ಒಂದು ಕ್ಷಣ ಭಯಬಿದ್ದ ಆ ಹುಡುಗಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾಳೆ. ಆದರೆ ಆದಿಯ ಮೇಲೆ ತನ್ನ ಉದ್ದೇಶದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಇರುವುದಿಲ್ಲ. ಇಂಡಿಯಾದಿಂದ ಹೋಗುವ ಮುನ್ನ ಒಮ್ಮೆಯಾದರೂ ಆದಿ ಜೊತೆ ಕಮಿಟ್ ಆಗಬೇಕು ಎಂದುಕೊಳ್ಳುತ್ತಾಳೆ. ಆದಿಯ ಬಗ್ಗೆ ತಿಳಿಯದೆ ದೀಪಕ್ ಕೂಡ ಆ ಹುಡುಗಿ ಆದಿ ಕಡೆ ನೋಡುವುದು, ಆದಿ ಅಟೆನ್ಷನ್ಗಾಗಿ ಏನೇನೋ ಸರ್ಕಸ್ ಮಾಡುವುದನ್ನು ಗಮನಿಸುತ್ತಲೇ ಇರುತ್ತಾನೆ. ಆ ಹುಡುಗಿ ಅಷ್ಟಾಗಿ ಟ್ರೈ ಮಾಡುತ್ತಿದ್ದರೆ ಅವಳನ್ನೇ ನೋಡುತ್ತಾ, ನಿನಗೆ ನಮ್ಮವನ ಬಗ್ಗೆ ತಿಳಿಯದೆ ಏನೇನೋ ಟ್ರೈ ಮಾಡ್ತಾ ಇದ್ದೀಯಾ? ಆದರೆ ನಮ್ಮವನು ಅಂಥವನ ಅಲ್ಲಮ್ಮ, ನೀನು ಎಷ್ಟೇ ಟ್ರೈ ಮಾಡಿದರೂ ವೇಸ್ಟ್ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಪಾಪ ಅಂದುಕೊಳ್ಳುತ್ತಾನೆ ದೀಪಕ್. ಸುಮಾರು ಗಂಟೆ ಮೀಟಿಂಗ್ ನಂತರ ಬಂದ ಕ್ಲೈಂಟ್ಸ್ ಸ್ಯಾಟಿಸ್ಫೈ ಆಗಿರುವುದರಿಂದ ಮೀಟಿಂಗ್ ಸಕ್ಸಸ್ಫುಲ್ಲಾಗಿ ಮುಗಿದು ಪ್ರಾಜೆಕ್ಟ್ ಇವರ ಕೈ ಸೇರುತ್ತದೆ. ಆ ಸಂತೋಷದಲ್ಲಿ ಇಬ್ಬರು ಹ್ಯಾಪಿಯಾಗಿ ಇದ್ದು ಫಾರಿನ್ ಕ್ಲೈಂಟ್ಸನ್ನು ಜಾಗರೂಕತೆಯಿಂದ ಡೀಲ್ ಮಾಡಿ ಅವರೊಂದಿಗೆ ಪ್ರಾಜೆಕ್ಟ್ ಫೈಲ್ ಮೇಲೆ ಸಹಿ ಹಾಕಿಸಿಕೊಂಡು ಅಲ್ಲಿ ಇಂಡಿಯನ್ ಫುಡ್ ಅವರಿಗೆ ಟೇಸ್ಟ್ ತೋರಿಸಿ ಲಂಚ್ ಮಾಡಿಸಿ ಕಳುಹಿಸುತ್ತಾರೆ. ಲಂಚ್ ಟೈಮ್ನಲ್ಲೂ ಆ ಹುಡುಗಿ ಆದಿ ಕಡೆಯೇ ನೋಟ ಬೀರುತ್ತಾಳೆ. ಆದಿಗೆ ಇವೆಲ್ಲ ಏನೂ ಹೊಸದಲ್ಲ. ಬಿಸ್ನೆಸ್ ಫೀಲ್ಡ್ನಲ್ಲಿ ಇಂಥವನ್ನ ಎಷ್ಟೋ ನೋಡಿದ್ದಾನೆ ಆತ. ಅದಕ್ಕೆ ತನಗೇನು ಸಂಬಂಧವಿಲ್ಲದಂತೆ ಆ ಹುಡುಗಿಯನ್ನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಲಂಚ್ ಮುಗಿದ ನಂತರ ಆ ಇಬ್ಬರು ಫಾರಿನರ್ಸ್ ಆದಿಗೆ ಶೇಕ್ ಹ್ಯಾಂಡ್ ಕೊಟ್ಟು, ನಿಮ್ಮ ಜೊತೆ ಕೆಲಸ ಮಾಡುತ್ತಿರುವುದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತದೆ ಎಂದು ನಂಬುತ್ತೇವೆ ಎಂದು ಹೇಳುತ್ತಾರೆ. ಅವರಿಬ್ಬರಂತೆಯೇ ಆ ಹುಡುಗಿ ಕೂಡ ತನ್ನ ಕೈ ಮುಂದೆ ಚಾಚಿ ಆದಿಗೆ ಶೇಕ್ ಹ್ಯಾಂಡ್ ಕೊಡಲು ಹೋದರೆ ಒಂದೇ ನೋಟ ನೋಡುತ್ತಾನೆ ಆದಿ. ಆದಿಯ ವರ್ತನೆಗೆ ಆ ಉಳಿದ ಇಬ್ಬರು ಏನೆಂದುಕೊಳ್ಳುತ್ತಾರೋ ಎಂದುಕೊಂಡು ಆ ಹುಡುಗಿಯ ಕೈಯನ್ನು ದೀಪಕ್ ಹಿಡಿದುಕೊಂಡು, ಓಕೆ ಮಿಸ್ ಸ್ಟೆಲ್ಲಾ, ನೈಸ್ ಮೀಟಿಂಗ್ ಆಫ್ ಯು ಎನ್ನುತ್ತಾ ಅಲ್ಲಿನ ಪರಿಸ್ಥಿತಿಯನ್ನು ಕವರ್ ಮಾಡುತ್ತಾನೆ. ಸ್ಟೆಲ್ಲಾಗೆ ಹಾಗೆಯೂ ಆದಿ ತನ್ನ ಕೈಯನ್ನು ಹಿಡಿಯಲಿಲ್ಲವೆಂದು ಕೋಪ ಬರುತ್ತದೆ. ಸ್ಟೆಲ್ಲಾ ನೋಡಲು ಬೆಳ್ಳಗೆ, ನಾಜೂಕಾಗಿ, ಸ್ಟೈಲಿಶ್ ಆಗಿ, ತುಂಬ ಮಾಡರ್ನ್ ಆಗಿ ಇದ್ದು ಗಂಡಸರ ಎದೆಯಲ್ಲಿ ಗುನುಬು ಹುಟ್ಟಿಸುವಂತೆ ಇರುತ್ತಾಳೆ. ಅವಳು ವಯಸ್ಸಿಗೆ ಬಂದಾಗಿನಿಂದ ಎಷ್ಟೋ ಜನ ಗಂಡಸರು ಅವಳಿಗಾಗಿ ಆಸೆಯಿಂದ ನೋಡುವವರೇ. ಅವಳಿಗಾಗಿ ಬಿದ್ದು ಸತ್ತವರು ತುಂಬ ಜನ ಇದ್ದಾರೆ. ಈ ಬಿಸ್ನೆಸ್ಗೆ ಬಂದ ಮೇಲೆ ಹಣವಿರುವ ಬಿಸ್ನೆಸ್ ಮ್ಯಾನ್ಗಳು ಪ್ರತಿಯೊಬ್ಬರು ತುಂಬ ಜನ ಅವಳ ಸಾಮೀಪ್ಯಕ್ಕಾಗಿ ಹಾತೊರೆದವರು ಇದ್ದಾರೆ. ಇದುವರೆಗೂ ತನ್ನನ್ನು ನೋಡಿದರೆ ಜೊಲ್ಲು ಸುರಿಸಿಕೊಳ್ಳುವವರೇ ಹೊರತು ತನ್ನನ್ನು ದೂರವಿಟ್ಟವರನ್ನು ನೋಡಿಲ್ಲ ಅವಳು. ಅವಳ ಒಂದು ದಿನದ ಕಮಿಟ್ಮೆಂಟ್ಗಾಗಿ ಎಷ್ಟಾದರೂ ಖರ್ಚು ಮಾಡಲು ರೆಡಿ ಇರುವವರು ಈಗಲೂ ಇದ್ದಾರೆ. ಅಂತಹದರಲ್ಲಿ ಆದಿಯನ್ನು ತಾನೇ ಕೋರಿ ಬರುತ್ತಿದ್ದರೆ ಆದಿ ಅವಾಯ್ಡ್ ಮಾಡುವುದು ಅವಳ ಈಗೋಗೆ ಏಟು ನೀಡಿತು. ದೀಪಕ್ ಅವಳಿಗೆ ಶೇಕ್ ಹ್ಯಾಂಡ್ ಕೊಟ್ಟರೂ ಕೂಡ ಆದಿ ಕಡೆಯೇ ತಿಂದು ಬಿಡುವ ನೋಟದಿಂದ ನೋಡುತ್ತಾ, ಮುಂದೆ ಮುಂದೆ ಸಿಗುತ್ತಲೇ ಇರುತ್ತೇವೆ, ನನ್ನಿಂದ ಹೇಗೆ ತಪ್ಪಿಸಿಕೊಳ್ಳುತ್ತೀಯೋ ನಾನು ನೋಡುತ್ತೇನೆ ಅಂದುಕೊಳ್ಳುತ್ತಾ ಅವರಿಬ್ಬರಿಗೂ ಇನ್ನೊಮ್ಮೆ ಬಾಯ್ ಹೇಳಿ ಆ ಕ್ಲೈಂಟ್ಸ್ ಜೊತೆ ಅವಳು ಕೂಡ ಹೊರಟು ಹೋಗುತ್ತಾಳೆ. ಆ ಹುಡುಗಿಯ ನೋಟಗಳನ್ನು, ಆದಿಯ ವರ್ತನೆಯನ್ನು ಮೊದಲಿನಿಂದ ಗಮನಿಸುತ್ತಿದ್ದ ದೀಪಕ್ ಅವರು ಹೋದ ತಕ್ಷಣ ಉಫ್ ಎಂದು ನಿಟ್ಟುಸಿರು ಬಿಡುತ್ತಾ ಆ ಹುಡುಗಿ ಶೇಕ್ ಹ್ಯಾಂಡ್ ಕೊಡುತ್ತಿದ್ದರೆ ಕೊಡುವುದಕ್ಕೆ ಏನಾಗಿತ್ತು ಎಂದು ಆದಿಯನ್ನು ಕೇಳುತ್ತಿದ್ದರೆ ದೀಪಕ್ನನ್ನು ಒಂದೇ ನೋಟ ನೋಡಿ ಆ ಹುಡುಗಿಯ ವರ್ತನೆ ನನಗೆ ಇಷ್ಟವಾಗಲಿಲ್ಲ ಎಂದು ಒಂದೇ ಮಾತು ಹೇಳಿ, ಇನ್ನೂ ಬಾ ಆಫೀಸ್ಗೆ ಹೋಗೋಣ ಎಂದು ಮುಂದೆ ಹೋಗುತ್ತಾನೆ.
ಎಲ್ಲಿಗೆ ಹೋಗುವುದು? ನೀನು ಆ ಹುಡುಗಿಯ ಜೊತೆ ನಡೆದುಕೊಂಡ ರೀತಿಗೆ ಎಲ್ಲಿ ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುತ್ತದೋ ಎಂದು ತಲೆ ಬಿಸಿಯಾಗಿ ಹೋಯಿತು. ಅರ್ಜೆಂಟಾಗಿ ಇದನ್ನು ಕೂಲ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಹೊರಗೆ ನಡೆಯುತ್ತಾನೆ ದೀಪಕ್. ಇವರು ಹೊರಗೆ ಬರುವಷ್ಟರಲ್ಲಿ ಅಂದುಕೊಳ್ಳದೆ ತಲೆ ತಿರುಗಿಸಿದ ದೀಪಕ್ಗೆ ಮೇಲಿನ ಫ್ಲೋರ್ನಲ್ಲಿ ಕಾಣಿಸುತ್ತಾಳೆ ಕಲ್ಪ. ಇವಳು ಇಲ್ಲೇನು ಮಾಡುತ್ತಿದ್ದಾಳೆ? ಒಬ್ಬಳೇ ಬಂದಿದ್ದಾಳ ಎಂದು ಅಂದುಕೊಳ್ಳುತ್ತಾ ನಾವು ಬಂದ ಕೆಲಸ ಕೂಡ ಹೇಗೋ ಮುಗಿಯಿತು. ಇವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ಆಗಲೇ ಪಟ್ಟ ಟೆನ್ಷನ್ನಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಬಹುದು ಎಂದು ಅಂದುಕೊಳ್ಳುತ್ತಾನೆ ದೀಪಕ್. ಅಸಲೇ ನನ್ನ ರಾಕ್ಷಸಿ ಜೊತೆ ಸೇರಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನವಾಯಿತು. ಈ ಅವಕಾಶವನ್ನು ಬಿಟ್ಟುಕೊಳ್ಳಬಾರದು ಎಂದು ಅಂದುಕೊಳ್ಳುತ್ತಾ ಆದಿ ಜೊತೆ, ಆದಿ ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರುತ್ತೇನೆ, ನೀನು ಹೋಗು ಎನ್ನುತ್ತಿದ್ದರೆ ದೀಪಕ್ ನನ್ನ ಅನುಮಾನವಾಗಿ ನೋಡುತ್ತಾ, ನಿನಗೆ ಇಲ್ಲಿ ಏನು ಕೆಲಸ? ಅಲ್ಲದೆ ಆಫೀಸ್ನಿಂದ ಹೊರಡುವಾಗ ನಿನಗೆ ಕೆಲಸ ಇರುವ ಹಾಗೆ ಹೇಳಲಿಲ್ಲ ಅಂದಾಗ, ಅಲ್ಲ ಅದು ಅಂದುಕೊಳ್ಳದೆ ಒಬ್ಬ ಫ್ರೆಂಡ್ ಈಗಲೇ ಫೋನ್ ಮಾಡಿದ. ಅವನು ಮೊನ್ನೆಯೇ ಫಾರಿನ್ನಿಂದ ಇಂಡಿಯಾಗೆ ಬಂದಿದ್ದಾನಂತೆ. ಫೋನ್ ಮಾಡಿ ಎಲ್ಲಿದ್ದೀಯಾ, ನಿನ್ನನ್ನು ಭೇಟಿಯಾಗಬೇಕು ಎಂದ. ನಾನು ಶಾಪಿಂಗ್ ಮಾಲ್ನಲ್ಲಿ ಇದ್ದೇನೆ ಅಂದರೆ ನಾನು ಹತ್ತಿರದಲ್ಲೇ ಇದ್ದೇನೆ, ಬರುತ್ತೇನೆ ಎಂದ. ಅದಕ್ಕೆ ಅವನನ್ನು ಭೇಟಿಯಾಗಿ ಬರುತ್ತೇನೆ ಎನ್ನುತ್ತಿದ್ದರೆ, ನನಗೆ ತಿಳಿಯದ ಫಾರಿನ್ ಫ್ರೆಂಡ್ ನಿನಗೆ ಯಾವನಿದ್ದಾನೆ ಅಂದ ಆದಿ. ಅಬ್ಬಾ, ನನ್ನ ಫ್ರೆಂಡ್ಸ್ ಎಲ್ಲರೂ ನಿನಗೆ ತಿಳಿಯಬೇಕೆಂದಿಲ್ಲ ಅಲ್ವಾ? ನೀನು ಮಾಸ್ಟರ್ಸ್ಗಾಗಿ ಫಾರಿನ್ ಹೋದಾಗ ನನಗೆ ಪರಿಚಯವಾದ ಅವನು. ಎಲ್ಲದಕ್ಕೂ ಅನುಮಾನವೇನಾ? ನನ್ನನ್ನು ಸ್ವಲ್ಪ ಕೂಡ ನಂಬಲ್ವಾ ಅಂದಾಗ, ಮಾಮೂಲಿಯಾಗಿ ಆಗಿದ್ದರೆ ನಂಬುತ್ತಿದ್ದೆ, ಆದರೆ ಆಗಾಗ ಹೀಗೆ ಹೊಸದಾಗಿ ಬಿಹೇವ್ ಮಾಡಿದಾಗಲೇ ಅನುಮಾನವಾಗಿ ಇರುತ್ತದೆ ಎನ್ನುತ್ತಿದ್ದರೆ, ಅಬ್ಬಾ ನಿಲ್ಲಿಸು ನೀನು ನಿನ್ನ ಎನ್ಕ್ವೈರಿಗಳು ಎನ್ನುತ್ತಾನೆ ದೀಪಕ್. ಸರಿ, ಆದರೆ ಲೇಟ್ ಮಾಡಬೇಡ. ಈಗಲೇ ಪ್ರಾಜೆಕ್ಟ್ ಓಕೆ ಆಗಿದೆ, ತುಂಬ ವರ್ಕ್ ಇದೆ. ಈ ಪ್ರಾಜೆಕ್ಟ್ಗಾಗಿ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಇದನ್ನು ಎಷ್ಟೇ ಆದರೂ ಕರೆಕ್ಟಾಗಿ ಫಿನಿಷ್ ಮಾಡಬೇಕು ಎನ್ನುತ್ತಿದ್ದರೆ, ಬೇಗನೆ ಬಂದು ಬಿಡುತ್ತೇನೆ, ನೀನು ಹೋಗು ಎನ್ನುತ್ತಿದ್ದರೆ ಸರಿ ಎಂದು ಆದಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದಿ ಅತ್ತ ಹೋಗುತ್ತಿದ್ದಂತೆ ಸ್ಪೀಡಾಗಿ ಕಲ್ಪ ಇರುವ ಫ್ಲೋರ್ಗೆ ತಲುಪುತ್ತಾನೆ ದೀಪಕ್. ರಾಕ್ಷಸಿ ಶಾಪಿಂಗಿಗೆ ಬರುತ್ತಿರುವ ಹಾಗೆ ನನಗೆ ಒಂದು ಮಾತು ಕೂಡ ಹೇಳಲಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾನೆ. ತಕ್ಷಣ ಒಳಗೆ ಹೋದ ದೀಪಕ್ಗೆ ಗಾನವಿ ಆಗಲೇ ವಾಟರ್ಗಾಗಿ ಹೋಗಿದ್ದರಿಂದ ಅಲ್ಲಿ ಯಾರೂ ಕಾಣುವುದಿಲ್ಲ. ಈಗಲೇ ಅಲ್ವಾ ನೋಡಿದೆ, ಇಷ್ಟು ಹೊತ್ತಿಗೆ ಎಲ್ಲಿಗೆ ಹೋಗಿಬಿಟ್ಟಳು ಇವಳು ಎಂದು ಅಂದುಕೊಳ್ಳುತ್ತಾ ಅಲ್ಲಿ ಎಲ್ಲ ಗಮನಿಸುತ್ತಾ ಇದ್ದರೆ, ಬಂದಾಗಿನಿಂದ ಏನು ಬೇಕೋ ಹೇಳದೆ ಯಾರಿಗೋಸ್ಕರವೋ ಹುಡುಕುತ್ತಿರುವ ದೀಪಕ್ನನ್ನು ಅನುಮಾನವಾಗಿ ನೋಡುತ್ತಾ ಅಲ್ಲಿಯೇ ಇದ್ದ ಸೇಲ್ಸ್ ಗರ್ಲ್, ಏನು ಬೇಕು ಸರ್ ಎಂದು ಸ್ವಲ್ಪ ಗಂಭೀರವಾಗಿ ಕೇಳುತ್ತಾಳೆ. ಅದು ಅದು ಎಂದು ತಡವರಿಸುತ್ತಾ, ನನ್ನ ಗರ್ಲ್ ಫ್ರೆಂಡ್ಗಾಗಿ ಒಂದು ಡ್ರೆಸ್ ಬೇಕು ಎನ್ನುತ್ತಿದ್ದರೆ ಇನ್ನೂ ಅನುಮಾನವಾಗಿಯೇ, ಓಕೆ ಅವಳು ಬಂದಿದ್ದಾಳಾ? ಓಕೆ ಅವಳು ಹೇಗಿರುತ್ತಾಳೆ ಹೇಳಿ ಅಂದಾಗ, ನಿನ್ನಷ್ಟು ಅಂದವಾಗಿ ಅಂತೂ ಇರಲ್ಲ ಎನ್ನುತ್ತಿದ್ದರೆ ಆ ಹುಡುಗಿಗೆ ಅಲ್ಲಿಯವರೆಗೂ ಇದ್ದ ಅನುಮಾನದ ಜಾಗದಲ್ಲಿ ನಾಚಿಕೆ ಸೇರಿ ನಾಚಿಕೆ ಪಡುತ್ತಾ ಇರುತ್ತಾಳೆ. ನಾಚಿಕೆ ಪಡುತ್ತಿರುವ ಆ ಹುಡುಗಿಯನ್ನು ಸೈಡ್ನಿಂದ ನೋಡಿ ಸಣ್ಣ ನಗು ನಗುತ್ತಾ, ಆದರೂ ನೀನು ನನಗೆ ಮುಂಚೆಯೇ ಏಕೆ ಕಾಣಿಸಲಿಲ್ಲ ಸ್ವೀಟಿ ಅನ್ನುತ್ತಾನೆ. ಏಕೆ ಸರ್ ಅಂದಾಗ, ನೀನು ಮುಂಚೆಯೇ ಸಿಕ್ಕಿದ್ದರೆ ನಾನು ಅವಳಿಗೆ ಫಿಕ್ಸ್ ಆಗುತ್ತಿರಲಿಲ್ಲ, ಈಗ ಅವಳಿಗೆ ಫಿಕ್ಸ್ ಆಗಿಬಿಟ್ಟೆ, ಇನ್ನೂ ಆಚೆ ಬರಲಾರೆ ಎಂದು ಹೇಳುತ್ತಾ, ಯಾವುದಕ್ಕಾದರೂ ಬರೆದಿಟ್ಟಿರಬೇಕು, ನಿನ್ನಂಥ ಹುಡುಗಿಯನ್ನು ಮಿಸ್ ಮಾಡಿಕೊಂಡೆ ಎಂದು ಬೇಜಾರು ನಟಿಸುತ್ತಾ ಹೇಳುತ್ತಿದ್ದರೆ ಆ ಹುಡುಗಿ ಇನ್ನೂ ನಾಚಿಕೆ ಪಟ್ಟುಕೊಳ್ಳುತ್ತಾಳೆ. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರಹ ಎಂದು ಸರ್ಕಾಸ್ಟಿಕ್ ಆಗಿ ಹೇಳುತ್ತಾ ಆ ಸೇಲ್ಸ್ಗಳ ಜೊತೆ ಮಾತನಾಡುತ್ತಾನೆ. ಕಾಸ್ಟ್ಲಿ ಸೂಟ್ನಲ್ಲಿ ನೋಡಲು ಅಂದವಾಗಿ ಇದ್ದು ದೀಪಕ್ ತನ್ನೊಂದಿಗೆ ಹಾಗೆ ಮಾತನಾಡುತ್ತಿದ್ದರೆ ಆ ಹುಡುಗಿ ಗಾಳಿಯಲ್ಲಿ ತೇಲಿ ಹೋಗುತ್ತಾಳೆ. ಮತ್ತೆ ಎಚ್ಚೆತ್ತುಕೊಂಡು ನೆಲದ ಮೇಲೆ ಲ್ಯಾಂಡ್ ಆಗುತ್ತಾ, ಐ ಆಮ್ ಸಾರಿ ಸರ್, ಆದರೂ ನನಗೆ ಈ ಮಧ್ಯೆ ಮದುವೆ ಫಿಕ್ಸ್ ಆಗಿದೆ ಎಂದು ಬೇಜಾರಾಗಿ ಹೇಳುತ್ತಾ, ಯಾವ ಟೈಪ್ ಡ್ರೆಸ್ ಬೇಕು ಸರ್ ಎಂದರೆ, ಸ್ವಲ್ಪ ಹೊತ್ತು ತಲೆ ಕೆರೆದುಕೊಂಡು ಅಲ್ಲಿ ಬೊಂಬೆಗೆ ಹಾಕಿರುವ ಒಂದು ವೆಸ್ಟರ್ನ್ ವೇರ್ ಡ್ರೆಸ್ಸನ್ನು ನೋಡುತ್ತಾ, ಅಂಥ ಡ್ರೆಸ್ ಬೇಕು ಎಂದು ಅಂದ ಕೂಡಲೇ, ಆ ಡ್ರೆಸ್ಗಳಾದರೆ ಅತ್ತ ಕಡೆ ಇರುತ್ತವೆ ಸರ್
ಎಂದು ಹೇಳಿದ ಕೂಡಲೇ ಓಕೆ ನಾನು ಹೋಗುತ್ತೇನೆ, ನೀವು ನಿಮ್ಮ ವರ್ಕ್ ನೋಡಿಕೊಳ್ಳಿ ಸ್ವೀಟಿ ಎಂದು ಹೇಳುತ್ತಾನೆ. ದೀಪಕ್ ಆ ಹುಡುಗಿಯನ್ನು ಸ್ವೀಟಿ ಅಂದ ಕೂಡಲೇ ಆ ಹುಡುಗಿ ಮತ್ತೆ ಗಾಳಿಯಲ್ಲಿ ತೇಲಿ ಹೋಗುತ್ತಾ ಸರ್ ನನ್ನ ಹೆಸರು ಸ್ವೀಟಿ ಅಲ್ಲ ಲವ್ಲಿ ಎನ್ನುತ್ತಾಳೆ. ವಾವ್ ಲವ್ಲಿ, ನಿನ್ನ ಹೆಸರು ಸೂಪರ್ ಆಗಿದೆ, ನಿನ್ನ ಹಂದಕ್ಕೆ ತಕ್ಕ ಹೆಸರು. ಆದರೂ ನೀನು ನನಗೆ ಸ್ವೀಟಾಗಿ ಕಾಣಿಸಿದೆ, ಅದಕ್ಕೆ ನಿನ್ನನ್ನು ಸ್ವೀಟಿ ಎಂದು ಕರೆದೆ ಸ್ವೀಟಿ ಎಂದು ಶುಗರ್ಗೆ ಶುಗರ್ ಬರುವಷ್ಟು ಸ್ವೀಟಾಗಿ ಹೇಳಿ ಆ ಹುಡುಗಿಯನ್ನು ಎಲ್ಲೋ ಊಹೆಗಳಲ್ಲಿ ವಿಹರಿಸುವಂತೆ ಮಾಡಿ ಅಲ್ಲಿಂದ ಮೆಲ್ಲಗೆ ಜಾರಿಕೊಂಡು ಕಲ್ಪಗಾಗಿ ಹುಡುಕುತ್ತಾ ಇರುತ್ತಾನೆ. ಹಾಗೆ ಟ್ರಯಲ್ ರೂಮ್ಸ್ವರೆಗೂ ಹೋದ ದೀಪಕ್ಗೆ ಕಲ್ಪ ಆಗಲೇ ಸ್ವಲ್ಪ ಬಾಗಿಲು ತೆಗೆದು ತಲೆ ಮಾತ್ರ ಹೊರಗೆ ಹಾಕಿ ಅತ್ತ ಇತ್ತ ನೋಡುತ್ತಾ ಇದ್ದರೆ ಏನಿದು, ಏನು ಮಾಡುತ್ತಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ತಕ್ಷಣ ಅವಳು ನೋಡದ ಹಾಗೆ ಪಕ್ಕಕ್ಕೆ ಸರಿದುಕೊಳ್ಳುತ್ತಾನೆ. ಕಲ್ಪ ಅತ್ತ ಇತ್ತ ನೋಡುತ್ತಾ ಅಲ್ಲಿರುವ ಸೇಲ್ಸ್ಗಳ ಜೊತೆ ಅಲ್ಲಿ ನಮ್ಮ ಅತ್ತಿಗೆ ಇರುತ್ತಾರೆ, ಸ್ವಲ್ಪ ಕರೆಯುತ್ತೀರಾ ಎಂದು ಅವಳಿಗೆ ಹೇಳಿ ಮತ್ತೆ ಒಳಗೆ ತಲೆ ತೋರಿಸಿಕೊಳ್ಳುತ್ತಾಳೆ. ಆ ಹುಡುಗಿ ಅಲ್ಲಿ ಅತ್ತ ಇತ್ತ ನೋಡಿದರೂ ಗಾನವಿ ಅಲ್ಲಿ ಕಾಣಿಸದೇ ಇರುವುದರಿಂದ ಆ ವಿಷಯ ಕಲ್ಪಾಗೆ ಹೇಳಲು ಹೋಗುವಷ್ಟರಲ್ಲಿ ಮ್ಯಾನೇಜರ್ ಯಾರೋ ಕಸ್ಟಮರನ್ನು ಒಪ್ಪಿಸಿದ್ದರಿಂದ ಕಲ್ಪ ವಿಷಯ ಮರೆತು ಕಸ್ಟಮರ್ ಜೊತೆ ಹೊರಟು ಹೋಗುತ್ತಾಳೆ ಆ ಹುಡುಗಿ. ಕಲ್ಪ ಗಾನವಿ ಬರುತ್ತಾಳೆ ಎಂದು ಬಾಗಿಲು ಲಾಕ್ ಮಾಡದೆ ಅವಳಿಗಾಗಿ ಎದುರು ನೋಡುತ್ತಾ ಲೆಹೆಂಗಾ ಹಾಕಿಕೊಂಡು ಬ್ಲೌಸ್ಗೆ ಬ್ಯಾಕ್ ಹುಕ್ ಇರುವುದರಿಂದ ಅದು ಸಿಗದೆ ಅದನ್ನು ಹಾಕಿಕೊಳ್ಳಲು ಟ್ರೈ ಮಾಡುತ್ತಾ ಇರುತ್ತಾಳೆ. ಹೊರಗೆ ಇದ್ದ ದೀಪಕ್ ಅತ್ತ ಇತ್ತ ನೋಡಿ ಯಾರೂ ನೋಡದಂತೆ ಕಲ್ಪ ಇರುವ ಟ್ರಯಲ್ ರೂಮ್ನೊಳಗೆ ನುಗ್ಗಿ ಒಳಗಿನಿಂದ ಲಾಕ್ ಮಾಡುತ್ತಾನೆ. ಬಾಗಿಲು ಲಾಕ್ ಆದ ಸದ್ದು ಕೇಳಿ ಹಿಂದಕ್ಕೆ ತಿರುಗಿ ನೋಡದೆ ಅತ್ತಿಗೆ ಬಂದ್ಯಾ, ಎಷ್ಟು ಹೊತ್ತಿನಿಂದ ನಿಮಗಾಗಿ ನೋಡುತ್ತಿದ್ದೇನೋ, ಸ್ವಲ್ಪ ಬ್ಲೌಸ್ ಹುಕ್ ಹಾಕುತ್ತೀರಾ ಅತ್ತಿಗೆ ಎನ್ನುತ್ತಿದ್ದರೆ ರೆಡ್ ಕಲರ್ ಲೆಹೆಂಗಾ ಹಾಕಿಕೊಂಡು ಬ್ಲೌಸ್ಗೆ ಬ್ಯಾಕ್ ಸೈಡ್ ಇರುವ ಹುಕ್ ಹಾಕಿಕೊಳ್ಳಲು ಕಷ್ಟಪಡುತ್ತಿರುವ ಕಲ್ಪಾಳನ್ನು ನೋಡಿ ಕನ್ನಿಂಗ್ ಸ್ಮೈಲ್ ಕೊಡುತ್ತಾ ಭಲೇ ಸಿಕ್ಕಿಬಿದ್ದೆ, ಯಾವಾಗ ನೋಡಿದರೂ ನನ್ನನ್ನು ಆಟ ಆಡಿಸುತ್ತೀಯ ಅಲ್ವಾ, ಈಗ ಏನು ಮಾಡುತ್ತೀಯೋ ನೋಡುತ್ತೇನೆ ಎಂದು ಅಂದುಕೊಳ್ಳುತ್ತಾ ಸೈಲೆಂಟಾಗಿ ಕಲ್ಪ ಹಿಂದಕ್ಕೆ ಹೋಗಿ ಆ ಬ್ಲೌಸ್ಗೆ ಇರುವ ಹುಕ್ ಹಾಕುತ್ತಾನೆ. ಕಲ್ಪ ತನ್ನ ಕೂದಲೆಲ್ಲ ಮುಂದಕ್ಕೆ ಹಾಕಿಕೊಂಡು ಇರುವುದರಿಂದ ಬಂಗಾರದ ಬಣ್ಣದಲ್ಲಿ ಎಳೆ ಬಿಸಿಲಿನ ಛಾಯೆಯಲ್ಲಿ ಮಿಂಚುತ್ತಾ ನುಣ್ಣಗೆ ಇರುವ ಬೆನ್ನನ್ನು ನೋಡುತ್ತಾ ಮೈಯಲ್ಲಿ ಕಾವು ಏರುತ್ತಿದ್ದರೆ ಹಿಂದಿನಿಂದ ಕಲ್ಪ ಹತ್ತಿರ ಹೋಗಿ ಅವಳ ಬೆನ್ನಿನ ಮೇಲೆ ತನ್ನ ಒದ್ದೆಯಾದ ತುಟಿಗಳನ್ನು ಒತ್ತುತ್ತಾನೆ. ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್. ವಿಡಿಯೋ ಬರೋದು ಲೇಟ್ ಆದದ್ದಕ್ಕೆ ಸಾರಿ, ಆದರೆ ಇನ್ಮೇಲೆ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತವೆ ಫ್ರೆಂಡ್ಸ್. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.